ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ದೇವರ ಉತ್ಸವದ ಕಾರ್ಯಕ್ರಮದಲ್ಲಿ ನೀನು ಮಾಡಿರೋ ಘನ ಕಾರ್ಯದ ಬಗ್ಗೆ ನೆನೆಸ್ಕೊಂಡ್ರೆ ನನಗೆ ಆವೇಶ ಕಡಿಮೆ ಆಗ್ತಿಲ್ಲ. ನಮ್ಮ ಕುಟುಂಬಕ್ಕೆ ಒಂದು ಗೌರವ ಇದೆ. ತಲೆ ಮೇಲೆ ಇಟ್ಕೊಂಡು ಹೊರಲಿಲ್ಲ ಅಂದ್ರೂ ಪರವಾಗಿಲ್ಲ, ಹಾಳು ಮಾಡೋ ಪ್ರಯತ್ನ ಅಂತೂ ಮಾಡೋಕ್ ಹೋಗ್ಬೇಡಿ. ಹೊರಗಡೆ ಅವ್ರ ಮುಂದೆ ನೀವ್ ಹೀಗ್ ಮಾತಾಡಿ ನನ್ನ ಕೀಳಾಗಿ ಮಾಡಬೇಡಿ. ಒಬ್ರು ಮಾಡಿದ್ರೆ ನಾವೇನ್ ಕೀಳಾಗೋದಿಲ್ಲ. ನಮ್ಮ ವರ್ತನೆನೇ ನಮ್ಮ ಕ್ಯಾರೆಕ್ಟರ್ನ ಡಿಸೈಡ್ ಮಾಡುತ್ತೆ. ಏನಾದ್ರೂ ಆಗಿರ್ಬೋದು. ಅತಿಥಿ ಮುಂದೆ ನನ್ನ ಹೆಂಡ್ತಿನ ಹೀಗೆ ಬೈಯೋದು ಸರಿಯಲ್ಲಮ್ಮ. ಬಾಮ, ಇದನ್ನ ನೋವಲ್ಲಿ ನ್ಯಾಯ ಇದೆ. ನಾಳೆ ಈ ಅವನಿ ಹೊರಗಡೆ ಹೋಗಿ ನನಗೋಸ್ಕರ ವೇದವತಿ ದೊಡ್ಡ ಸೊಸೆ ಕೆನ್ನೆಗೆ ಬಾರಿಸಿದ್ಲು ಅಂತ ಪಬ್ಲಿಸಿಟಿ ಮಾಡಬಹುದಲ್ವಾ? ನಿಮ್ ಎಲ್ರಿಗೂ ನಾನ್ ಯಾಕೆ ಶತ್ರು ಹಾಗೆ ಕಾಣಿಸ್ತಿದ್ದೀನೋ ನನಗೆ ಗೊತ್ತಿಲ್ಲ, ಆದ್ರೆ ನಾನ್ ಮಾತ್ರ ಪ್ರತಿ ಕ್ಷಣ ನಿಮ್ಗೊಳ್ಳೇದನ್ನೇ ಯೋಚನೆ ಮಾಡ್ತಿದ್ದೀನಿ. ನೀನಾಡೋ ಇಂಥ ಮಾತುಗಳಿಗೆ ನಮ್ಮಮ್ಮ ಕರ್ಗೋಗ್ತಿರೋದು. ಅಯ್ಯೋ, ಎಲ್ರಿಗೂ ಬರಲ್ಲ ಇಂಥ ವಿದ್ಯೆ. ಸಾಕು, ನಿಲ್ಲಿಸ್ತೀರಾ ನೀವು? ಅವನಿನ ವಿರೋಧಿ ಹಾಗೆ ನೋಡ್ಬೇಡಿ, ಒಳ್ಳೆ ಮನ್ಸಿಂದ ಹತ್ರ ಕರ್ಕೊಳ್ಳಿ. ನೆರಳಿದ್ರೆ ಬೆಟ್ಟನೇ ದಾಟಬಹುದು ಅನ್ನೋ ಹಾಗೆ ನಿನ್ನೆರಳು ನೋಡ್ಕೊಂಡೆ ಶ್ರೀಕರು ಅವನೇ ಹೆಚ್ಕೋತಾ ಇರೋದು. ಅಮ್ಮ ಅಪ್ಪ ಎಷ್ಟೇ ಶುಭಾಷಿತ ಹೇಳಿದ್ರು ನಿಮಗೆ ಅರ್ಥ ಆಗಲ್ಲ. ಎಲ್ಲಿಗೆ ಹೊರಟ್ರಿ ಶ್ರೀಕರ್? ಅವನಿ ಹಾಸ್ಪಿಟಲಲ್ಲಿ ಆಪತ್ತಲ್ಲಿ ಇರಬೇಕಾದ್ರೆ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತೀನಿ ಅಂತ ಕೇಳ್ಕೊಂಡಿದ್ದೀನಮ್ಮ. ನೀನು ಅನುಮತಿ ಕೊಟ್ರೆ ಅವನಿನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಆಹಾ, ಎಲ್ಲ ಅಮ್ಮನ ಅನುಮತಿಯಿಂದನೇ ಮಾಡ್ತಿರೋ ಹಾಗೆ ಚಿಕ್ಕ ಬಾಮ ಇದ ಕಾಮಿಡಿ ಹಾಗೆ ಮಾತಾಡ್ತಿದ್ದಾನೆ. ಬಾಬಾ, ಫನ್ನು ಬಾಮ ಇದ ಫನ್ನು. ಇವ್ರ ಮಾತನ್ನೆಲ್ಲ ಬಿಡು, ನೀನ್ ಕರ್ಕೊಂಡು ಹೋಗು. ಥ್ಯಾಂಕ್ಸ್ ಅಮ್ಮ. ಹೋಗೋಣವಾ? ಇವರಿಬ್ರು ಒಂದಾಗ್ಬೇಕು ಅಂತ ಆ ದೇವ್ರೇ ಬರ್ತಿದ್ದಾನೋ ಏನೋ. ಎಲ್ಲಾರ ಮುಂದೆ ಲಾವಣ್ಯಂಗ್ ಹೊಡೆದಿದ್ದು ನನಗಿಷ್ಟ ಆಗ್ಲಿಲ್ಲ ಅಂತ ನಿನ್ನೆ ಅವನಿ ನನ್ನ ಹತ್ರ ಹೇಳಿದ್ಲು. ನೀನ್ ನೋಡಿದ್ರೆ ಅವನಿನ ಹೊರಗಡೆ ಕಳಿಸ್ಬೇಕು ಅಂತ ಹಠದ ಮೇಲೆ ಹಠ ಮಾಡ್ತಿದ್ಯಾ. ನಿಮ್ಮಿಬ್ರ ಆಲೋಚನೆ ವಿಧಾನದಲ್ಲಿ ಎಂತ ವ್ಯತ್ಯಾಸ ಇದೆ ಅಂತ ನೋಡು. ಕೀ ತರೋದ್ ಮರ್ತೆ, ತಗೋ ಬರ್ತೀನಿ. ಎಲ್ಲಿದೆ ಅಂತ ಹೇಳಿ ನಾನೇ ಹೋಗ್ತಾ ಇರ್ತೀನಿ. ಹಾಲಲ್ಲೇ ರೈಟ್ ಸೈಡಲ್ಲಿ ಇರತ್ತೆ, ನೋಡು. ಸರಿ ರೀ, ತಗೊಂಡ್ ಬರ್ತೀನಿ. ಬಯಸ್ಕೊಳ್ಳೋದೇ ಹೊರತು ಹೊಗಳ್ಸ್ಕೊಳ್ಳೋ ತರ ಇಲ್ಲ ನಮ್ ಪರಿಸ್ಥಿತಿ. ಹೊರಗಡೆ ಅವ್ರಿಗಿರೋ ಬೆಲೆ ನಮಗಿಲ್ಲ, ನಮ್ ಕರ್ಮ. ನಮ್ಮಿಂದ ಮರ್ಯಾದೆ ಹೋಗೋ ಪರಿಸ್ಥಿತಿ ಬರುತ್ತೆ ಅಂತಿದ್ದೀರಾ? ಮದ್ವೆ ಆಗ್ದಿರೋ ಅವ್ರಿಬ್ರು ಹಾಗ್ ಜೋಡಿಯಾಗಿ ಕಾಣಿಸೋ ತರ ಹೋಗ್ತಾ ಇದ್ರೆ ಮರ್ಯಾದೆ ಹೋಗಲ್ವಾ ನಿಮ್ಗೆ? ಸಿಸ್ಟರು ಒಳ್ಳೆ ಪಾಯಿಂಟೇ ಕೇಳಿದ್ಲು. ಇವಾಗ ಹೇಳಮ್ಮ, ಲಾವಣ್ಯ ಕೇಳಿದಕ್ಕೆ ಉತ್ತರನ? ನಾವು ಒಂದು ಯೋಚನೆಯಲ್ಲಿದ್ದೀವಿ. ಸದ್ಯದಲ್ಲೇ ನಿಮ್ ಪ್ರಶ್ನೆಗೆ ನಾವು ಉತ್ತರ ಕೊಡ್ತೀವಿ. ತಪ್ಪಿಸ್ಕೊಳ್ಳೋದಕ್ಕೆ ಹೇಳ್ತಾ ಇರೋ ಉತ್ತರದ ಹಾಗಿದೆ ತಾತ. ಏನ್ ಯೋಚನೆ ಇದೆ? ಅಥವಾ ನೀವು ಆ ಅವನಿನ ಸೊಸೆ ಮಾಡ್ಕೊಳ್ಳೋ ಉದ್ದೇಶ ಇದೆಯಾ ಏನೋ? ಯಾಕೆ ಸಸ್ಪೆನ್ಸಲ್ಲಿ ಇಡ್ತಿದ್ದೀರಾ? ಅಂತ ಆಲೋಚನೆ ಏನಾದ್ರೂ ಇದ್ರೆ ಬೇಗ ಹೇಳ್ಬಿಡಿ. ನೀನು ಮತ್ತೆ ತಲೆ ಕೆಟ್ಟಿರೋಳ ಹಾಗೇನೆ ಕೇಳ್ತಿದ್ದೆ ಲಾವಣ್ಯ. ಅವನಿಗಂತ ಸೀನಿಲ್ಲ ಬಿಡು. ಅವನಿಗೆ ಅರ್ಹತೆ ಇಲ್ಲ. ಆ ಅದೃಷ್ಟ
ನನ್ನ ಮಗಳಿಗೆ ಬಿಟ್ರೆ ಬೇರೆ ಯಾರಿಗೂ ಇಲ್ಲ. ನೀವಿರಿ, ನೀವು ಹೇಳಿ ಅತ್ತೆ. ಸೇ ಎಸ್ ಆರ್ ನೋ ಅತ್ತೆ? ಎಲ್ಲ ಕೂಡ್ ಬಂದ್ರೆ ಅವನಿ ನನ್ ಸೊಸೆ ಆಗ್ಬಹುದೇನೋ. ಅಂದ, ಗುಣ, ವಿನಯ ಎಲ್ಲ ಇರೋ ಹುಡ್ಗಿ ಸೊಸೆ ಆದ್ರೆ ತಪ್ಪೇನಿದೆ? ಅಮ್ಮನವ್ರು ಬಯಸಿದ್ರೆ ಅವಳೇ ನನ್ ಸೊಸೆ ಆಗ್ತಾಳೇನೋ. ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಸಿಕ್ತಲ್ವಾ? ಇನ್ನೆಲ್ಲರೂ ಹೊರಡಿ. ಯಾಕೆ ಇಷ್ಟು ಲೇಟ್? ಕೀಸ್ ಸಿಗ್ಲಿಲ್ವಾ ನಿನಗೆ? ಏನ್ ಹಾಗೆ ನೋಡ್ತಿದ್ಯಾ? ಕೀ ಕೊಡು ಕೈಗೆ. ಕೊಟ್ಯಾ? ಏನ್ ವಿಶೇಷ? ಎಲ್ರ ಮುಂದೆ ಅತ್ತೆ ಏನ್ ಹೇಳಿದ್ರು ಗೊತ್ತಾ? ಏನಂದ್ರು? ಅಮ್ಮನವ್ರು ಬಯಸಿದ್ರೆ ಅವಳೇ ನನ್ ಸೊಸೆ ಆಗ್ತಾಳೇನೋ. ಅತ್ತೆಯವ್ರ ಮಾತಲ್ಲೇ ಕೇಳಿದ ತಕ್ಷಣ ಮನಸ್ಸು ಖುಷಿಯಿಂದ ಕುಣಿತುರಿ. ನೆನ್ನೆ ನಾನು ರೆಸ್ಟೋರೆಂಟಲ್ಲಿ ಹೇಳಿದ್ರೆ ನೀನ್ ನಂಬ್ಲಿಲ್ಲ ಅಲ್ವಾ? ಈಗ ಕಣ್ಣಾರೆ ನೋಡ್ದೆ ಅಲ್ವಾ, ಪೂರ್ತಿಯಾಗಿ ನಂಬ್ತೀನಿ. ಒಳ್ಳೆ ದಿನಗಳು ಮುಂದಿದೆ ಅವನಿ. ಹೋಗೋಣವಾ? ಅವನಿ ಬ್ಯಾಕ್ ಗ್ರೌಂಡ್ ಏನೋ, ಅವಳ ಜಾತಕ ಏನೋ ಅಂತ ತಿಳ್ಕೊಳ್ದೇನೆ ಅತ್ತೆ ಹಾಗ್ ಮಾತಾಡ್ತಿದಾರಲ್ಲ. ವ್ಯಕ್ತಿಗಿಂತ ಮೊದಲು ಜಾತಕದ ಬಗ್ಗೆ ಯೋಚನೆ ಮಾಡ್ತಾರೆ, ಮತ್ತೆ ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡ್ತಾರಾ? ಆ ಪವಿತ್ರ ಕುಟುಂಬದಿಂದ ಏಟ್ ತಿಂದ್ರು, ಮತ್ತೊಂದು ಏಟ್ ತಿನ್ನೋ ಹಾಗೆ ಕೂಡ ಕಾಣ್ತಿದ್ದಾರೆ. ಅಮ್ಮ, ಪೂಜೆ ಆಯ್ತು, ಆರತಿ ಬೆಳಗ್ಸಮ್ಮ. ಪಾವನಿ, ನಮಸ್ಕಾರ ಪುರೋಹಿತ್ರೆ. ನಮಸ್ಕಾರ. ಬನ್ನಿ ಬನ್ನಿ. ನನ್ನ ಹೆಂಡತಿ
ಹೆಸರು ಅವನಿ. ನಿಮ್ ಶ್ರೀಮತಿ ನೋಡೋಕೆ ಬಂಗಾರದ ಗೊಂಬೆ ತರ ಇದ್ದಾಳೆ. ಅದೃಷ್ಟವಂತನಪ್ಪ ನೀನು. ಅಮ್ಮ, ಪೂಜೆ ಆಗೋಗಿದೆ. ನೀವು ಒಳಗೆ ಹೋಗಿ ಅರ್ಚನೆ ಏನಾದರೂ ಮಾಡಿಸೋ ಹಾಗಿದ್ರೆ ಮಾಡಿಸ್ಕೊಂಡು ಬನ್ನಿಮ್ಮ. ಸರಿ ಪುರೋಹಿತ್ರೆ. ಏಯ್ ಬಣ್ರೆ. ಪವಿತ್ರ, ಬೇಗ ಬಂದು ರಿಂಗ್ ರೋಡ್ ಹತ್ರ ಒಂದು ರೌಂಡ್ ಹಾಕೊಂಡು ಬರೋಣ್ವೆ. ಸರಿ ನಡೀರಿ. ಹೌದು, ನಿನ್ನ ಆರೋಗ್ಯ ಹೇಗಿದೆ? ನಿನ್ನ ಆರೋಗ್ಯದ ಬಗ್ಗೆ ನನಗೆ ಹೇಗೆ ಗೊತ್ತು ಅಂತ ನೀನು ಆಶ್ಚರ್ಯ ಪಡ್ತಿದ್ಯಾ? ನೀನು ಹಾಸ್ಪಿಟ್ಲಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಿರ್ಬೇಕಾದ್ರೆ ನಿನ್ ಗಂಡ ಆ ದೇವ್ರ ಹತ್ರ ದೊಡ್ಡ ಜಗಳನೇ ಮಾಡ್ಬಿಟ್ನಮ್ಮ. ನನ್ನ ಹೆಂಡತಿಗೆ ಪ್ರಾಣ ಕೊಡೋ, ನಮ್ಮನ್ನ ಬೇರೆ ಮಾಡೋ ಅಧಿಕಾರ ನಿನಗಿಲ್ಲ. ಅರ್ಧಾಂಗಿಗೋಸ್ಕರ ಆ ದೇವ್ರನ್ನ ಹಾಗೆ ಪ್ರಶ್ನೆ ಮಾಡಿದ ಗಂಡನ್ನ ನಾನು ಯಾವತ್ತೂ ನೋಡಿಲ್ಲಮ್ಮ. ನಿನ್ ಗಂಡ ಬಾರಿಸಿದ ದೇವಸ್ಥಾನ ಗಂಟೆ ಶಬ್ದ ಆ ಭಗವಂತನ ಹೃದಯದ ಬಾಗ್ಲು ತೆಗೆಯೋಗ್ ಮಾಡ್ತು. ಆ ಕ್ಷಣದಲ್ಲೇ ಮತ್ತೆ ನೀನು ಪುನರ್ಜನ್ಮ ಪಡ್ಕೊಂಡಿದೀಯ. ಪತಿ ಪ್ರಾಣನ ಉಳಿಸ್ಕೊಳ್ಳೋದಕ್ಕೆ ಯಮಧರ್ಮರಾಜನ ಜೊತೆ ಹೋರಾಡಿರೋ ಪತಿವ್ರತೆ ಹಾಗೆ ನಿನ್ ಗಂಡ ಕೂಡ ಅಷ್ಟೇ ದೇವ್ರತ್ರ ಹೋರಾಡಿದ್ನಮ್ಮ. ಅಪಾಯದಲ್ಲಿರೋ ಹೆಂಡತಿಗೋಸ್ಕರ ಒಬ್ಬ ಗಂಡ ಅಷ್ಟೆಲ್ಲ ತಪ್ಪಿಸೋದು ನಿಜವಾಗ್ಲೂ ನಿನ್ನ ಅದೃಷ್ಟ ತಾಯಿ. ಹೌದು ಪುರೋಹಿತ್ರೆ, ನಾನು ತುಂಬ ಅದೃಷ್ಟವಂತೆ. ಅಂಥ ವರಾನ ನನ್ನ ಗಂಡ ನನಗೇ ಕೊಟ್ಟಿದ್ದಾರೆ. ಪುರೋಹಿತ್ರೆ, ನನ್ನ ಹೆಂಡತಿಗೆ ಇನ್ಮುಂದೆ ಯಾವತ್ತೂ ಯಾವುದೇ ಆಪತ್ ಬರ್ದಿರೋ ಹಾಗೆ ಪೂಜೆ ಮಾಡಿ. ಹಾಗೇ ಆಗ್ಲಪ್ಪ. ಅವನಿ ನಾಮಧೇಯಸ್ಯ. ಗೋತ್ರ ಹೇಳಮ್ಮ. ವಿಷ್ಣು ಗೋತ್ರ. ರಾಶಿ, ನಕ್ಷತ್ರ, ಪಾದ ಹೇಳಮ್ಮ. ಸ್ವಾತಿ ನಕ್ಷತ್ರ, ತುಲಾ ರಾಶಿ, 3ನೇ ಪಾದ. ಇಲ್ಲಿ ಕೊಡಮ್ಮ. ಏನಾಯ್ತೆ? ಏನಾಯ್ತೆ? ಶ್ರೀಕರ್, ನಿನ್ನೆ ರೆಸ್ಟೋರೆಂಟಲ್ಲಿ ಆ ಹುಡುಗಿನೇ ಇದ್ಲಾ? ಹೌದು. ಹಾಗಾದ್ರೆ ನೀನು ಅನುಮಾನ ಪಟ್ಟ ಹಾಗೆ ಅವರಿಬ್ಬರ ಮಧ್ಯ ಫ್ರೆಂಡ್ಶಿಪ್ ಅಲ್ಲ, ಬೇರೇನೋ ಇದೆ. ಹೋಗಿ ಆಟ ಆಡ್ಸೋಣ ಬಾ. 1 ಮಿನಿಟ್. ನಮ್ಮ ಹತ್ರ ಆಧಾರ ಇದ್ರೆ ನಮಗೆ ಉಪಯೋಗ ಆಗತ್ತೆ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಘವೇ ಕೇತುವೇ ನಮಃ.
ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಮಾಂಗಲ್ಯಕ್ಕೆ ಕುಂಕುಮ ಇಟ್ಕೊಳ್ಳಮ್ಮ. ನೀವು ದಂಪತಿಗಳಿಬ್ಬರು ಸದಾಕಾಲ ಆಯುರಾರೋಗ್ಯದಿಂದ ಸಂತೋಷವಾಗಿರಿ. ಓಂ ಶತಮಾನಂ ಭವತಿ ಶತಾಯುಷ್ ಪುರುಷ ಶತೇಂದ್ರಿಯ ಆಯುಷ್ವೇಂದ್ರಿಯ ಪ್ರತಿಷ್ಠತಿ. ಇನ್ನು ಹೋಗ್ಬರ್ತೀವಿ ಪುರೋಹಿತ್ರೆ. ಒಳ್ಳೇದಾಗ್ಲಪ್ಪ. ಹೋಗಿ ಬರ್ತೀವಿ. ಬಲವಾದ ಆಧಾರನೇ ಸಿಕ್ತು. ಬಾ. ನಿನ್ನೆ ಹೋಟೆಲಲ್ಲಿ ಸಿಕ್ಕಿದ್ವಿ, ಈಗ ದೇವಸ್ಥಾನದಲ್ಲಿ ಸಿಕ್ಕಿದ್ದೀವಿ. ನಮ್ಮ ಮಧ್ಯೆ ಇರೋ ರಿಲೇಷನ್ ಬ್ರೇಕಪ್ ಆಗಿಲ್ಲ, ನೋಡಿದ್ರಾ? ನೋಡ್ರಿ, ಫ್ರೆಂಡ್ಸ್ ಜೊತೆ ಚೆನ್ನಾಗೇ ಓಡಾಡ್ತಿದ್ದಾರೆ ಶ್ರೀಕರ್ ಅವರು. ನೋಡು ಪವಿತ್ರ, ಎದುರುಗಡೆ ಸಿಕ್ಕಾಗ ವಿಶ್ ಮಾಡೋ ಅಷ್ಟು ರಿಲೇಶನ್ಶಿಪ್ ನಮ್ಮ ಮಧ್ಯೆ ಇಲ್ಲ. ಇನ್ನೊಂದ್ಸಲ ಇದು ರಿಪೀಟ್ ಆಗದೆ ಇರೋದು ಬೆಟರ್. ಹಾಗಂದ್ರೆ ಹೇಗೆ ಸರ್? ಎಷ್ಟೇ ಬೇಡ ಅನ್ಕೊಂಡ್ರು ಮೊದಲು ನೋಡೋದಕ್ಕೆ ಬಂದಿದ್ದು ನೀವೇ. ಆ ಸ್ವೀಟ್ ಮೆಮೊರೀಸ್ ನೀವು ಎದುರಿಗೆ ಬಂದಾಗ ನೆನಪಿಗೆ ಬರ್ದೇನೆ ಹೇಗಿರತ್ತೆ ಹೇಳಿ? ಅವನಿ, ಇಂಥವ್ರಿಗೋಸ್ಕರ ನಮ್ಮ ಟೈಮ್ ವೇಸ್ಟ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ನಡಿ ಅವನಿ. ಅವನಿ, ನೈಸ್ ನೇಮ್. ನಿನ್ ಹತ್ರ ಇರೋ ವಿಡಿಯೋ ಇಟ್ಕೊಂಡು ಅವ್ರಿಗೆ ಸಿನಿಮಾ ತೋರಿಸ್ತೀಯ ಅಂತ ನಾವ್ ಅನ್ಕೊಂಡ್ರೆ ನೀನೇನೆ ಹಾಗೆ ಬಿಟ್ಬಿಟ್ಟೆ. ದೊಡ್ಡ ಆಯುಧ ಸಿಕ್ಕಿದ್ಯೇ, ಇದನ್ನ 100 ಜನರ ಮಧ್ಯದಲ್ಲಿ ಉಪಯೋಗಿಸ್ಬೇಕು. ಅವಾಗ್ಲೇ ರಣರಂಗ ಭಯಂಕರವಾಗಿರುತ್ತೆ. ನಾಳೆ ದಸರಾ ಉತ್ಸವದಲ್ಲಿ ಸರಿಯಾಗಿ ಉಪಯೋಗಿಸ್ತೀನಿ. ಏನು ಅಂದ್ರೆ ತಾಳಿನ ನೋಡಿರ್ತಾಳೆ ಅಂತೀರಾ? ನೋಡಿದ್ರೆ ಖಂಡಿತ ಕೇಳ್ತಿದ್ಲು. ಹಾಗೇನು ಆಗಿರೋದಿಲ್ಲ ಬಿಡು. ಹೋಗೋಣ ನಡಿ. ವೇದವತಿ, ನಿನ್ ಮರ್ಯಾದೆ ರೋಡಲ್ಲಿ ಓಡಾಡ್ತಿರ್ಬೇಕಾದ್ರೆ ನೀನೇನು ಜಾತಕ ಗೋತ್ರ ಅಂತ ಹಾರಾಡ್ತಿದ್ಯಾ? ನಿನ್ ಮಗ ಜಾತಕ ಹೊಂದಾಣಿಕೆ ಆಗದೆ ಇರೋ ಹುಡುಗಿನ ಕದ್ದು ಮದ್ವೆ ಆಗಿ ಓಡಾಡ್ತಿದ್ದಾನೆ. ನಾಳೆ ದಸರಾದಲ್ಲಿ ನಿನ್ನ ಮರ್ಯಾದೆ ಹರಾಜ್ ಹಾಕ್ತೀನಿ.